ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರಳ ಮಾರ್ಗ. ಸಿಟಿ ರವಿ ಅವರು ಹೇಳ್ತಾ ಇರುವ ಪ್ರಕಾರ ಮನದ ಕಲ್ಮಶ, ಮನದಲ್ಲಿ ಇರುವಂತಹ ಕ್ಲೇಶ ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತೆ, ಬಂದು ನೋಡ್ಲಿ ಅಂತ. ಸಿಟಿ ರವಿ ಅವ್ರು ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ರೀತಿ ಕಲ್ಮಶರಹಿತ, ಕ್ಲೇಶರಹಿತ, ಯಾವ ರೀತಿ ಸಂಘದಲ್ಲಿ ಅವರು ಇದ್ದು ಬಂದಿದ್ದಾರೆ ಅಂತ. ಬಟ್ ಈಗ ಇರುವಂಥದ್ದು RSS ನೋಂದಣಿ ಆಗಿದೆಯಾ, RSSಗೆ ಬರ್ತಾ ಇರುವಂತಹ ಏನು ಗುರುದಕ್ಷಿಣೆ ಇದೆ ಅದಕ್ಕೆ ಅಕೌಂಟಬಿಲಿಟಿ ಇದೆಯಾ, RSSನ ಶಾಖೆಗಳು, ಕಾರ್ಯಾಲಯಗಳು ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತಾ ಇದೆ ಮತ್ತು ಆರ್ಥಿಕವಾಗಿ ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆ ದಾಖಲೆ ಕೊಡಿ ಅಂತ ಇವ್ರು ಕೇಳಿದ್ದಾರೆ. ಅದಕ್ಕೆ ಮೋಹನ್ ಭಾಗವತ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅಂತ. ಸೊ ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅಂತಂದ್ರೆ ಹಿಂದೂ ಧರ್ಮ ಅಂದ್ರೆ RSS ಅಲ್ವಲ್ಲ, ದೇಶ ಅಂತಂದ್ರೆ ಮೋದಿ ಅವರಷ್ಟೇ ಅಲ್ವಲ್ಲ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಬಹಳ ಸಲ ಏನಾಗುತ್ತೆ ಅಂದ್ರೆ RSS ಅಂದ ತಕ್ಷಣ ಹಿಂದೂ ಧರ್ಮದ ಟಾರ್ಗೆಟ್ ಅಂತ. ನೋ, ಅದು ಹೆಂಗೆ ಇಡೀ ಹಿಂದೂ ಧರ್ಮ RSS ಆಗಕ್ಕೆ ಹೇಗೆ ಸಾಧ್ಯ? ಅದು ಒಂದು NGO, ಅದು ಒಂದು ಸಂಘ ಪರಿವಾರ. ಇಡೀ ಹಿಂದೂ ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಮೋದಿ ಅವರು ಈ ದೇಶದ ಪ್ರಧಾನಿಗಳು ಅಂದ ಮಾತ್ರಕ್ಕೆ ಇಡೀ ಇಂಡಿಯಾ, ಇಡೀ ದೇಶ ಪ್ರಧಾನಿಗಳಾಗಕ್ಕೆ ಸಾಧ್ಯ ಇಲ್ಲ. ನೀವು ಅದಾನಿ ಅಂದ ತಕ್ಷಣ ಅಯ್ಯೋ ರಾಷ್ಟ್ರ ಪ್ರೇಮ ಅಂತ ಹೇಳಕ್ಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಚರ್ಚೆ ಆರಂಭಿಸ್ತಾ ಇದ್ವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳಷ್ಟು ಜನ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ನನ್ನ ಬಲಭಾಗದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಪ್ರಗತಿಪರ ಚಿಂತಕರಾದಂತಹ ಹರೀಶ್ ಕುಮಾರ್ ಕುಗ್ಬೆ ಅವರಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು RSSನ ಮಾಜಿ ಸದಸ್ಯರು, ಮಾಜಿ ಪ್ರಚಾರಕರು ಹನ್ಮೇಗೌಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಹನ್ಮೇಗೌಡ್ರೆ, ತಮಗೂ ಕೂಡ ಸ್ವಾಗತ. ಇನ್ನು ಶಿವಸೇನೆಯ ಭಾಸ್ಕರನ್ ಸರ್, ಹಿಂದೂ ಮುಖಂಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ, ತಮಗೂ ಕೂಡ ಸ್ವಾಗತ. ಇನ್ನು RSSನ ಸದಸ್ಯರು ಅಮರನಾಥ್ ವೈಡಿ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಹನುಮೇಗೌಡ್ರೆ, ತಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಪ್ರಿಯಾಂಕ್ ಖರ್ಗೆ ಅವರು ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಮತ್ತು ಇದರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಉದಾಹರಣೆಗೆ ಈ ದೇಶದ ಪ್ರಧಾನಿಗಳು ಸಂಘ ಪರಿವಾರದ ಸದಸ್ಯರು, ಈ ದೇಶದ ಗೃಹ ಮಂತ್ರಿಗಳು ಸಂಘ ಪರಿವಾರದ ಸದಸ್ಯರು ಮತ್ತು ಕೇಂದ್ರ ಸರ್ಕಾರದ ಹಲವಾರು ಸಚಿವರು ಕೂಡ ಸಂಘದಿಂದ ಬಂದವರು, ರಾಜ್ಯಗಳ ಹಲವಾರು ಮುಖ್ಯಮಂತ್ರಿಗಳು ಸಂಘ ಪರಿವಾರದವರು ಮತ್ತು ರಾಜ್ಯಪಾಲರುಗಳು ಆಲ್ಮೋಸ್ಟ್ ಆಲ್ ಸಂಘ ಪರಿವಾರದಿಂದ ಬಂದಂತವರು, ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸಂಘ ಪರಿವಾರದವರು ಮತ್ತು ನ್ಯಾಯಾಧೀಶರುಗಳು ಸಂಘ ಪರಿವಾರದವರು. ನೀವು ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಅಲ್ಲಿ ನಿಮಗೆ ಸಂಘ ಪರಿವಾರದ ಸದಸ್ಯರು ಸಿಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಅಕೌಂಟಬಿಲಿಟಿ ಯಾಕೆ ಸಿಗಲ್ಲ? ನೀವು ಪರಿವಾರ ಅಂತೀರಾ, ಆದ್ರೆ ಎಲ್ಲ ಆಯಕಟ್ಟಿನ ಜಾಗಗಳಲ್ಲೂ ಇರ್ತೀರಾ, ಬಟ್ ನೀವು ಅದನ್ನ ರಿಜಿಸ್ಟರ್ ಮಾಡೋದಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಇವತ್ತು ಇಡೀ ಭಾರತದಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್, ತಾವೇನು ಹೇಳ್ತೀವಿ? ಸಂಘದ ನೇರ ವಿಚಾರವನ್ನ ಹೇಳಬೇಕು ಅನ್ನೋದಾದ್ರೆ, ಅವನು ಸಂಘದ ವಿಚಾರಧಾರೆ ತಿಳ್ಕೊಂಡಿದನೋ ಬಿಟ್ಟಿದನೋ, ಅವನು ಏನಾದ್ರೂ ಆಗ್ಲಿ, ಹೋಗಿ ಒಂದ್ಸಲಿ ಹೀಗೆ ಪ್ರಣಾಮ ಮಾಡಿದ್ರೆ ಅವನು ಸ್ವಯಂ ಸೇವಕ, ಅಲ್ಲಿಗೆ ಮುಗೀತು. ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್, ಇದು RSS ನಲ್ಲಿ ಹೇಳುವಂತ ಶಬ್ದ. ಅವನು ಪ್ರಾರ್ಥನೆ ಹೇಳಬೇಕು ಅಂತ ಇಲ್ಲ, ಒಂದ್ಸಲಿ ಪ್ರಣಾಮ ಮಾಡಿ ಹೋದ್ರೆ ಮುಗೀತು. ಆ ರೀತಿ ಇರುವಂತಹ ಸ್ವಯಂ ಸೇವಕರು ಇವತ್ತು ಇಡೀ ದೇಶದಲ್ಲಿ ಇದ್ದಾರೆ. ಇದನ್ನೆಲ್ಲವನ್ನು ಲೆಕ್ಕ ತಗೊಂತಾರೆ. ಈ ಲೆಕ್ಕ ತಗೊಂಡು ಕೊನೆಗೆ ಅವರು ಸ್ವಯಂ ಸೇವಕರು, ಇವರು ಸ್ವಯಂ ಸೇವಕರು ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿ ಒಂದು ಸ್ವಯಂ ಸೇವಕರನ್ನ ಹೇಳುವಂಥದ್ದಾದ್ರೆ ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗಬೇಕು ಅನ್ನೋಂತಹ ಸಂಘದ ವಿಚಾರವನ್ನ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಈ ಘೋಷಣೆಯನ್ನು ಹಾಕ್ಕೊಂಡು ಸಂಘಟನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, CT ರವಿ ಅವರು ಹೇಳಿದರು, ಸಂಘದ ಶಾಖೆಗೆ ಹೋದರೆ ಅಲ್ಲಿ ತಿಳಿಯುತ್ತೆ. ಈಗ ಕಬಡ್ಡಿ ಆಡಿಸ್ತಿರೋ, ಲಗೋರಿ ಆಡಿಸ್ತಿರೋ, ಅಲ್ಲಿ ನಿಮ್ಗೆ ಸಂಸ್ಕಾರ ಕೊಡ್ತಾರೋ, ಸಂಸ್ಕೃತಿ ಕೊಡ್ತಾರೋ, ಅಥವಾ ಹಿಂದೂ ಧರ್ಮದ ಬಗ್ಗೆ ತಮಗೆ ಅತೀವವಾದಂತಹ ಆಳವಾದ ಜ್ಞಾನ ಕೊಡ್ತಾರೋ, ಯಾರು ಪರಕೀಯರು, ಯಾರು ಇಲ್ಲಿಯವರು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾರ, ಅದು ಬೇರೆ ವಿಚಾರ. ಅವ್ರು ಕೇಳ್ತಾ ಇರೋದು ಇಷ್ಟು ದೊಡ್ಡ ದೊಡ್ಡ ಶಾಖೆಗಳನ್ನ ಹೊಂದಿರುವ, ಇಷ್ಟು ದೊಡ್ಡ ಸದಸ್ಯರುಗಳನ್ನ ಹೊಂದಿರುವ, ಅದರಲ್ಲೂ ನಿಮ್ಮ ಮಾಹಿತಿಗೆ ಇನ್ನೊಂದು ಹೇಳ್ತೀನಿ, ಅದು ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ NGO ಇಸ್ RSS
ಎಸ್ ಅಂತ. ಸೊ ಸ್ವತಃ ಪ್ರಧಾನಿಗಳೇ ಹೇಳ್ತಾ ಇದ್ದಾರೆ ಇದು ಒಂದು NGO ಅಂತ. ಪ್ರಧಾನಿಯವರು ಯಾಕೆ ಯಾವುದೇ ಒಂದು ಪ್ರಾಕೃತಿಕ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಸರ್ ಅಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಕ್ಯೂ ಆಪರೇಷನ್ಸ್ ಅಲ್ಲಿ RSS ಇರುತ್ತೆ ಅಂದ್ರೆ ಅದಕ್ಕೆ ಒಂದು ಆರ್ಥಿಕವಾದಂತಹ ಬಲ ಬೇಕೇ ಬೇಕಲ್ಲ ಸರ್, ನಾನು ಹೇಳೋದು. ಸೊ ನೀವು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು NGOಗೆ ಒಂದು ರಿಜಿಸ್ಟ್ರೇಷನ್ ಯಾಕಿಲ್ಲ ಅಂತ. ಇಟ್ಸ್ ಸೋ ಸಿಂಪಲ್ ಆಸ್ ದಟ್. ಅದಕ್ಕೆ ನೀವು ಈಗ ಏನು ಹೇಳಿರೋ ವಿಶ್ಲೇಷಣೆ ಮಾಡಿದ್ರಿ ಅಥವಾ ಪ್ರಧಾನಿಯವರು ಕೆಂಪುಕೋಟೆ ಮೇಲಿಂದ ಘೋಷಣೆ ಮಾಡಿದ್ರು, ಅಲ್ಲಿ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ರು. ಜಗತ್ತಿನ ಅತಿ ದೊಡ್ಡ NGO ಅಂತ ಆಗಬೇಕಾದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಲೇಬೇಕು. ಪ್ರಧಾನಿಯವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇನ್ನು ಯಾವ ಮಟ್ಟಿಗೆ ಸುಳ್ಳು ಈ RSS ನಲ್ಲಿ ಇದೆ? ಅದಕ್ಕೆ ಅನೇಕರು ಹೇಳ್ತಾ ಇದ್ದಾರೆ ಇವತ್ತು. ನಾನು ಅದನ್ನೆಲ್ಲವನ್ನು ಹತ್ತಿರದಿಂದ ನೋಡಿದ್ದೀನಿ. ರಾಷ್ಟ್ರೀಯ ಸುಳ್ಳರ ಸಂಘ, ಮತ್ತೆ ನಾನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೆ ಹೇಳ್ತೀನಿ. ನಾನು ಬರೆದಿರುವಂತಹ ಪುಸ್ತಕದಲ್ಲಿ ಒಂದು ಶಾಲೆಯನ್ನ, ಅಂದ್ರೆ ಮಾಲೂರಿನ ಹತ್ರ, ಇದು ಮುಳಬಾಗಿಲಿನ ಹತ್ರ ಒಂದು ಶಾಲೆ, ಹಾಗೆ ಉತ್ತರ ಕನ್ನಡದ ಒಂದು ಶಾಲೆ, ಆ ಎರಡು ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ಆಗ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಂತ್ರಿಗಳಾಗಿರ್ತಾರೆ. ಅವರು ಹೇಳ್ತಾರೆ ಮಕ್ಕಳಿಗೆ ಏನು ಶಾರೀರಿಕ ಬೌದ್ಧಿಕ ಯೋಗ ಇದರ ತರಬೇತಿಯನ್ನು ಕೊಡಲಿಕ್ಕೆ ನಾವು ಯೋಜನೆ ಮಾಡಿದ್ದೀವಿ, ಅದಕ್ಕೋಸ್ಕರ ನೀವು ಇಂಥವರಿಗೆ ಆ ಶಾಲೆಯನ್ನು ಬಿಟ್ಕೊಡಿ ಅಂತ ಹೇಳ್ತಾರೆ. ಆದರೆ ಅದಾದ ನಂತರ ಅವರು ಪರ್ಮಿಷನ್ ಸಿಕ್ಕಾದ ನಂತರ ಅಲ್ಲಿ ನಡೆದಿದ್ದು RSS ನ ಕ್ಯಾಂಪ್, RSS ನ ಶಿಬಿರ. ಏನ್ RSS ನ ಶಿಬಿರ ಅಂದ್ರೆ ಸರ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರ. ಅಂದರೆ ಇವರು ಮೊದಲು ಯಾಕೆ ಬರೆದ್ರು ಯೋಗವನ್ನ ಕಲಿಸ್ಕೊಡ್ತೀವಿ ಅಂತ ನೇರ ಬರಿಬಹುದಿತ್ತಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರವೇ ಇರ್ಬೋದು. ಅದು ಒಂದೊಂದೇ ಕೇಸ್ ಹೇಳೋದ್ ಬೇಡ.